ಎಲ್ಲರೂ ಬರ್ತಿರೋ ಎಕ್ಸಾಮು ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪೃಥ್ವಿರಾಜ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಡೈರೆಕ್ಟ್ ಹೈದ್ರಾಬಾದಿಂದ ಮಾಡ್ತಾಯಿದ್ದೀನಿ. ಇವತ್ತು ನಂದು ಎಕ್ಸಾಮ್ ಇದೆ. 11:15 ರಿಪೋರ್ಟಿಂಗ್ ಟೈಮ್ ಇದೆ. ಬಟ್ ನನಗೆ 8 ಗಂಟೆ ಆಗಿದೆ. ಹೀಗೆ ಬಿಡ್ಬೇಕು. ನಾನು ಈಗ ಬಿಟ್ಟರೆ ಸ್ವಲ್ಪ ಜಲ್ದಿ ಒಳ್ಳೇದಾಗತ್ತೆ ಅಂತ ಅದಕ್ಕೋಸ್ಕರ ಈಗ ಟಿಫಿನ್ ಮಾಡಿಬಿಟ್ಟು ನಾನು ಈಗ ಡೈರೆಕ್ಟ್ ಹೊರಡ್ತಾ ಇದ್ದೀನಿ. ಅಜ್ಜಿ ಹೊಲಕ್ಕೆ ಹೋಗೋಣ ಮಾಡಿದ್ದಾರೆ, ತಿನ್ಬಿಟ್ಟು ಹೋಗೋಣ. ಬಿಟ್ಟಾಗಿದೆ. ಈಗ ಜಸ್ಟ್ ಡೈರೆಕ್ಟ್ ಈಗ ನಾನು ಎಕ್ಸಾಮ್ ಹಾಲಿಗೆ ಹೋಗ್ತಾ ಇದ್ದೀನಿ. ಲ್ಯಾಪ್ಟಾಪ್ ಬೈಕ್ ಮೇಲೆ ಇದ್ದೀನಿ. ಡೈರೆಕ್ಟ್ ನಿಮಗೆ ಎಕ್ಸಾಮ್ ಹಾಲಿಗೆ ಸಿಗ್ತೀನಿ. ಆಲ್ರೆಡಿ ಇಲ್ಲಿ ಬಂದು ರೀಚ್ ಆಗಿದ್ದೀನಿ. ಆಲ್ಮೋಸ್ಟ್ ಜಗ್ಗಿ ಜನ ಇದ್ದಾರೆ. ನೀವು ನೋಡ್ಬೋದು, ಒಂದು 30-25 ಜನ ಇದ್ದಾರೆ. ತೋರಿಸ್ತೀನಿ ನೋಡಿ ಎಷ್ಟು ಜನ ಬಂದಿದ್ದಾರೆ ನೋಡಿ. ಆಲ್ಮೋಸ್ಟು ಇದೇ ನಮ್ಮ ಎಕ್ಸಾಮ್ ಬರೆಯೋ ಹಾಲು. ಇನ್ನೊಂದು ಸ್ವಲ್ಪ ಹೊತ್ತಿಗೆಲ್ಲ 11:15 ರಿಪೋರ್ಟಿಂಗ್ ಇದೆ. ಮತ್ತು ಸೈಡಿಗೂ ಜನ, ಇಲ್ಲಿ ಇಷ್ಟೆಲ್ಲ ಜನ ಇದ್ದಾರೆ. ಆಲ್ಮೋಸ್ಟ್ ಎಷ್ಟು ಜನಕ್ಕೆ ಬರೋಕ್ಕೆ ಬಂದಿದ್ದಾರೆ ನೋಡಿ. ಆಲ್ಮೋಸ್ಟ್ ಒಂದು 50 ಮೇಲೆ ಜನ ಇದ್ದಾರೆ. ಅದರಲ್ಲಿ ನಾನು ಎಕ್ಸಾಮ್ ಬರೋಕ್ಕೆ ಬಂದಿದ್ದೀನಿ. ನೋಡೋಣ. ಎಲ್ಲರೂ ಬರ್ತಿರೋ ಎಕ್ಸಾಮು ಬರ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಕೆಲವೊಬ್ರಿಗೆ ಕೇಳಿದ್ದೆ ಸ್ವಲ್ಪ ಎಕ್ಸಾಮು ಟಫ್ ಇದೆ ಅಂತ, ಇನ್ನೊಬ್ರು ಹೇಳ್ತಿದ್ದಾರೆ ಈಸಿ ಇದೆ ಅಂತಂತಿದ್ದಾರೆ. ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ಇವತ್ತು ನಾನು ಬರೋಕ್ಕೆ ಹೋಗೋಣ ಬನ್ನಿ. ಅದಾದಮೇಲೆ ನಾನು ಒಳಗೆ ಹೋದಾಗ ನನ್ನ ಮೊಬೈಲ್ ಸ್ವಿಚ್ ಆಫ್ ಇರುತ್ತೆ. ಮತ್ತು ನಾನು ಆಮೇಲೆ 3 ಗಂಟೆಗೆ ಬರ್ತೀನಿ. ಆಮೇಲೆ ಸಿಗ್ತೀನಿ ನಿಮಗೆ. ಈಗ ಎಕ್ಸಾಮ್ ಮುಗಿದು ಈಗ ಹೊರಗೆ ಬಂದಿದ್ದೀನಿ. ಆಯ್ತು, ರ್ಯಾಪಿಡೋ ಬುಕ್ ಮಾಡಿದ್ದೀನಿ. ಬಾವ ಬುಕ್ ಮಾಡಿದ್ರು, ಬಂತು. ಸ್ವಲ್ಪ ಪೇಪರು ಮನೆಗೋಗ್ಮೇಲೆ ಹೇಳ್ತೀನಿ. ನಾನು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಎಲ್ಲ ಹೇಳ್ತೀನಿ ನಿಮಗೆ. ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಬಂದ್ಬಿಟ್ಟು ಇಲ್ಲಿ ಮೇಲೆ ಇದೆ. ಈಗ ಮನೆಗೆ ಬಂದು ಎಲ್ಲ ಫ್ರೆಶ್ ಅಪ್ ಆಗಿ ಟೀ ಕಾಫಿ ಕುಡಿದು ಎಲ್ಲ ಕುಡಿದು ಆಗಿತ್ತು. ಈಗ ವಿಕ್ಕಿ ಬಾಬಾ ಡ್ಯೂಟಿ ಹೋಗಿದ್ದಾರೆ. ಅವ್ರು ಬಂದಮೇಲೆ ಸ್ವಲ್ಪ ಹೊರಗೆ ಹೋಗೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಪಕ್ಕ ಹೋಗ್ತೀನಿ. ಹೋದರೆ ಚಾರ್ಮಿನಾರಿಗೆ ಹೋಗೋಣ, ಪಕ್ಕ ಹೋಗೋಣ ಅಂದ್ಕೊಂಡಿದ್ದೀನಿ. ನಮ್ಮ ಬಾಬಾ ಹೆಂಗಂತಾರೆ ಹಂಗೆ ಇದ್ದೆ. ಆಯಿತು, ಟೀ ಕಾಫಿ ಕುಡಿದು ಆಗಿದೆ. ಇವತ್ತು ಎಕ್ಸಾಮ್ ಪೇಪರು ಎಕ್ಸ್ಪೆಕ್ಟೇಷನ್ ಮಾಡೇ ಇರಲಿಲ್ಲ. ನಾನಿವತ್ತು 100 ಕ್ವಶನ್ ಪೇಪರು ಅಟೆಂಡ್ ಮಾಡಿದ್ದೀನಿ. ಅದರಲ್ಲಿ ಏನೇನು ಮಿಸ್ಟೇಕ್ ಆಗಿರ್ತೋ ಗೊತ್ತಿಲ್ಲ, ಎಲ್ಲ ದೇವರಿಗೆ ಗೊತ್ತಿದೆ. ಆದರೂ ನನ್ನ ಪ್ರಯತ್ನನೆಲ್ಲ ಪಟ್ಟಿದ್ದೀನಿ. ನೋಡೋಣ, ರಿಸಲ್ಟ್ ಬಂದರೆ ಚೆನ್ನಾಗಿರುತ್ತೆ ಅಂತ ನಾನು ಇಷ್ಟಪಡ್ತಾಯಿದ್ದೀನಿ. ಇನ್ನೊಂದು ಅದ್ರಲ್ಲಿ ಮೇನ್ ನನ್ನ ಫೇವ್ರೆಟ್ ಕ್ವಶನ್ ಬಂದಿತ್ತು, ಅದನ್ನು ಬರ್ತಿದ್ದೀನಿ. ಈಗ ಆಯಿತು, ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ನಮ್ಮ ವಿಕ್ಕಿ ಬಾಬು ಬರ್ತಾರೆ. ಸ್ವಲ್ಪ ಹೊರಗಡೆ ಹೊರ ಹೋಗ್ಬೇಕು ಅಷ್ಟೇ. ಈಗ ಅವರು ಹೆಂಗಂತಾರೆ ಹಂಗೆ. ಓಯ್ ಅಮ್ಮ, ಕ್ರಿಕೆಟ್ ಹಾರ್ಸ್ ರೈಡಿಂಗ್ ಹೇಳ್ತೀರಿ? ಕಾಕನ ಜೊತೆ ಹಾರ್ಸ್ ರೈಡಿಂಗಾ? ಇಲ್ಲಾರ್ದ ಅಲ್ಲಿ ಕಾಟನ್ ಟಾಮ್ ಆ್ಯಂಡ್ ಜೆರ್ರಿ ಹತ್ಬಿಟ್ಟು ಬರೀ ಮೊಬೈಲ್ ಹಿಡ್ಕೊಂಡು ಕೊಡ್ತದೆ ಕೈಲಿಗೆ. ಆಯ್ತು, ನೀನು ಬಂತಗ ಚಡ್ಡಿ ಇಲ್ಲದ ಬಂತು. ನನ್ನ ಜೊತೆ ಕಡೆ ಬಂದಿದೆ. ಒಂದು ಒರೆ ಬಿಸ್ಕೆಟ್ ಇತ್ತು, ಜಸ್ಟ್ ಈಗ ಪುಡಿ ಇದೆ. ಅದು ವಿಕ್ಕಿ ಬಾಬು ತಿಂತೀರಂತ ಒಳ್ಳೆಯಾಗಿದ್ರೆ ಆಯ್ತಿಲ್ಲ. ಅದು ಸ್ಟಾರ್ಟ್ ಇಲ್ಲಿ ಫುಲ್ ಖುಷಿ. ಕೇಳಿಸಿಲ್ಲ. ಊಟ ಎಲ್ಲ ಮುಗಿದಾಗಿದೆ. ಈಗ ಆಯಿತು, ಮಲ್ಕೊಳ್ಳೋ ಟೈಮ್ ಆಯಿತು. ಈಗ ಆಯಿತು, ನಾವು ವಿನ್ನು ಬಾವನು ರಾತ್ರಿ 12 ಗಂಟೆಗೆ ಬರ್ತಾರೆ. ಅವ್ರು ಸರಿಯಾಗಿ ಮಾತಾಡ್ಸೋಕ್ಕೆ ಆಗ್ತಾಯಿಲ್ಲ. ಆಯಿತು, ಈ ವಿಡಿಯೋಗೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ ಬೆಲ್ಲೈಕನ್ ಮಾತ್ರ ಒತ್ತಕ್ಕೆ ಎಲ್ಲರೂ ಬೆಲ್ಲೈಕನ್ ಮಾಡಿ. ಎಲ್ಲ ಇದಕ್ಕಂದ್ರೆ ಎಲ್ಲ ವೀಡಿಯೋ ನಿಮ್ಮ ನೋಟಿಫಿಕೇಷನ್ ಬರ್ಕಂತಾಗತ್ತೆ. ಎಲ್ಲರಿಗೂ ಗುಡ್ ನೈಟ್, ಶುಭರಾತ್ರಿ, ಹರೇ ಕೃಷ್ಣ, ಬಾಯ್.